ಬೆಂಗಳೂರಲ್ಲಿ ಸುರಿದಿರೋ ಮಳೆಗೆ ಜನರು ಪತ್ರಗುಟ್ಟಿದ್ದು ಹೇಗೆ? ಜಲ ದಿಗ್ಬಂಧನದಲ್ಲಿ ಸಿಲುಕಿ ಅಪಾರ್ಟ್ಮೆಂಟ್ಗಳು ನಿವಾಸಿಗಳು ಒದ್ದಾಡಿದ್ದು ಹೇಗೆ? ಬೆಳೆ ಕಳೆದುಕೊಂಡಿರೋ ಮಣ್ಣಿನ ಮಕ್ಕಳ ಕಣ್ಣೀರ ಕಥೆ ಹೇಗಿದೆ? ನೆರೆ ಪ್ರದೇಶದಲ್ಲಿ ಸಿಎಂ ರೌಂಡ್ಸ್ ಹಾಕಿದ್ದು ಹೇಗೆ? ಇದೆಲ್ಲವನ್ನ ನೋಡೋಣ. ಮೇಘ ಸ್ಫೋಟಕ್ಕೆ ಬೆಂಗಳೂರಿನ ಜನರು ತತ್ತರ. ಯಲಹಂಕದಲ್ಲಿ ಮಳೆ ರಗಳೆ, ಅವಾಂತರಗಳ ಸುರಿಮಳೆ, ಅಪಾರ್ಟ್ಮೆಂಟ್ಗೆ ನೀರು ನುಗ್ಗಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ ಹೇಗೆ? ಇದೆಲ್ಲವನ್ನ ನೋಡೋಣ ಬೆಂಗಳೂರು ನ್ಯೂಸ್ ಎಕ್ಸ್‌ಪ್ರೆಸ್ at 6ನಲ್ಲಿ. ಬೆಂಗಳೂರಿನಲ್ಲಿ ಸುರಿಯುತ್ತಿರೋ ಮಹಾಮಳೆ ಅವಾಂತರಗಳ ಸುರಿಮಳೆಯನ್ನೇ ಸೃಷ್ಟಿಸುತ್ತಿದೆ. ಬಿಟ್ಟು ಬಿಡದೆ ಅಬ್ಬರಿಸಿ ಬೊಬ್ಬಿರಿಯುತ್ತಿರೋ ಮಳೆಯಿಂದಾಗಿ ಸಿಟಿ ಜನರ ಬದುಕು ಮುರಾಬಟ್ಟೆಯಾಗಿದೆ. ವರುಣಾಘಾತಕ್ಕೆ ರಾಜಧಾನಿ ಜನಜೀವನ ಸಂಪೂರ್ಣ ಅಲ್ಲೋಲ ಕಲ್ಲೋಲವಾಗಿದೆ. ಸಿಲಿಕಾನ್ ಸಿಟಿಯ ಹಲವೆಡೆ ತಗ್ಗು ಪ್ರದೇಶಗಳಿಗೆ ಮಳೆಯ ನೀರು ನುಗ್ಗಿದ್ದು ಜನರು ಒದ್ದಾಡಿದ್ರು. ರಸ್ತೆಗಳು, ಅಂಡರ್ ಪಾಸ್ಗಳು ನದಿಯಂತಾಗಿ ವಾಹನ ಸವಾರರು ಹೈರಾಣಾಗಿ ಹೋಗಿದ್ದಾರೆ. ಬಿಟ್ಟು ಬಿಡದೆ ಸುರಿಯುತ್ತಿರೋ ಮಳೆಯಿಂದಾಗಿ ಯಲಹಂಕ ಜನರು ಕಂಗಾಲಾಗಿ ಹೋಗಿದ್ದಾರೆ. ಯಲಹಂಕದ ಅಮಾನಿ ಕೆರೆ ಕೋಡಿ ಬಿದ್ದು ಅವಾಂತರ ಸೃಷ್ಟಿಯಾಗಿತ್ತು. ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ಗೆ ನೀರು ನಿವಾಸಿಗಳ ಪಾಡು ಹೇಳತೀರದಂತಾಗಿತ್ತು. ನಿನ್ನೆ ರಾತ್ರಿ ಅಬ್ಬರಿಸಿ ಬೊಬ್ಬಿರಿದಿರೋ ಮಳೆಗೆ ಮತ್ತೆ ಅಮಾನಿ ಕೆರೆ ನೀರು ನುಗ್ಗಿದೆ. ಅಪಾರ್ಟ್ಮೆಂಟ್ನ 8 ಬ್ಲಾಕ್ಗಳು ಜಲಾವೃತವಾಗಿದ್ದು ಬೇಸ್ಮೆಂಟ್ನಲ್ಲಿ 3 ಅಡಿ ಮಳೆಯ ನೀರು ಸಂಗ್ರಹವಾಗಿ ನಿವಾಸಿಗಳು ಪರದಾಡಿದ್ರು. ಮುನ್ನೆಚ್ಚರಿಕೆ ಕ್ರಮವಾಗಿ ಅಪಾರ್ಟ್ಮೆಂಟ್ಗೆ ವಿದ್ಯುತ್ ಸರಬರಾಜನ್ನ ಸ್ಥಗಿತಗೊಳಿಸಲಾಗಿತ್ತು. ಬೆಂಗಳೂರಿನಲ್ಲಿ ಅಬ್ಬರಿಸಿರೋ ಮಹಾಮಳೆ ಸಾಕಷ್ಟು ಸಂಕಷ್ಟಗಳನ್ನ ತಂದೊಡ್ಡಿದೆ. ಯಲಹಂಕದ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ ಕೆರೆಯಂತಾಗಿತ್ತು. ಮನೆಯಿಂದ ಹೊರಗೆ ಬರೋಕೆ ಅಪಾರ್ಟ್ಮೆಂಟ್ ನಿವಾಸಿಗಳು ಒದ್ದಾಡಿದ್ರು. ರಬ್ಬರ್ ಬೋಟ್ಗಳ ಮೂಲಕ ಅಪಾರ್ಟ್ಮೆಂಟ್ ನಿವಾಸಿಗಳನ್ನ ರಕ್ಷಣೆ ಮಾಡಲಾಯಿತು. ಟ್ರ್ಯಾಕ್ಟರ್, ಆಂಬ್ಯುಲೆನ್ಸ್ ಮೂಲಕವೂ ರಕ್ಷಣಾ ಕಾರ್ಯ ನಡೆಸಲಾಯಿತು. ಅಗ್ನಿಶಾಮಕ ಸಿಬ್ಬಂದಿ ಹಾಗೂ ಸ್ಥಳೀಯರು ರಕ್ಷಣಾ ಕಾರ್ಯದಲ್ಲಿ ತೊಡಗಿದ್ರು. ಸಿಲಿಕಾನ್ ಸಿಟಿಯಲ್ಲಿ ಆರ್ಭಟಿಸಿರೋ ಮಳೆ ಜನರ ಬದುಕನ್ನ ಹಿಂಡಿ ಹಿಪ್ಪೆ ಮಾಡಿದೆ. ಯಲಹಂಕದ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ ಜಲಾವೃತವಾಗಿದ್ದರಿಂದ ನಿವಾಸಿಗಳು ನೀರು ಊಟಕ್ಕೂ ಪರದಾಡಿದ್ರು. ಕೆರೆಯಂತಾದ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ನಲ್ಲಿ ಎನ್ಡಿಆರ್ಎಫ್ ತಂಡ ಕೂಡ ಕಾರ್ಯಾಚರಣೆಗೆ ಇಳಿದಿತ್ತು. ಹೆಚ್ಚಿನ ಬೋಟ್ಗಳನ್ನ ಬಳಸಿ ಅಪಾರ್ಟ್ಮೆಂಟ್ ನಿವಾಸಿಗಳನ್ನ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಲಾಯಿತು. ಜಲದಿಗ್ಬಂಧನದಲ್ಲಿ ಸಿಲುಕಿದ್ದ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ ನಿವಾಸಿಗಳ ಸಂಕಷ್ಟ ಹೇಳತೀರದಂತಾಗಿತ್ತು. ಬೇಸ್ಮೆಂಟ್ಗೆ ನೀರು ನುಗ್ಗಿದ್ರಿಂದ ಹೊರಗೆ ಬರಲಾಗದೆ ಊಟಕ್ಕೂ ಪರದಾಡಿದ್ರು. ಅಧಿಕಾರಿಗಳು ಅಪಾರ್ಟ್ಮೆಂಟ್ ನಿವಾಸಿಗಳಿಗೆ ಫುಡ್ ಸಪ್ಲೈ ಮಾಡಿದ್ರು. 1600 ಲೀಟರ್ ಹಾಲು, 4000 ಬಿಸ್ಕೆಟ್, 3000 ಬ್ರೆಡ್ ವಿತರಣೆ ಮಾಡಲಾಯಿತು. ಟ್ರ್ಯಾಕ್ಟರ್ಗಳ ಮೂಲಕ ಫುಡ್ ವಿತರಿಸಿದ್ರು. ಯಲಹಂಕ ಶಾಸಕ ವಿಶ್ವನಾಥ್ ಅಪಾರ್ಟ್ಮೆಂಟ್ ನಿವಾಸಿಗಳಿಗೆ ಆಹಾರ ವ್ಯವಸ್ಥೆ ಮಾಡಿದ್ರು. ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಮಳೆರಾಯ ಬೆನ್ನು ಬಿಡದೆ ಬೇತಾಳದಂತೆ ಕಾಡ್ತಿದ್ದಾನೆ. ಬಿಟ್ಟು ಬಿಡದೆ ಬರ್ತಿರುವ ಮಳೆಗೆ ಸಂಕಷ್ಟಗಳೇ ಸೃಷ್ಟಿಯಾಗ್ತಿದೆ. ಅಪಾರ್ಟ್ಮೆಂಟ್ ಬೇಸ್ಗೆ ನೀರು ನುಗ್ಗಿ ವಿದ್ಯಾರಣ್ಯಪುರದಲ್ಲಿ ನಿವಾಸಿಗಳು ಪರದಾಡಿದ್ರು. ಮನೆಯಿಂದ ಹೊರಬರಲಾಗದೆ ಒದ್ದಾಡಿದ್ರು. ಅಪಾರ್ಟ್ಮೆಂಟ್ ಬೇಸ್ನಲ್ಲಿ ನೀರು ನಿಂತಿದ್ರಿಂದ ಕಾರು, ಬೈಕ್ ಮುಳುಗಡೆಯಾಗಿದ್ವು. ವಿದ್ಯಾರಣ್ಯಪುರ ನಿವಾಸಿಗಳು ಕಂಗಾಲಾಗಿ ಹೋಗಿದ್ರು. ಬೆಂಗಳೂರಿನಲ್ಲಿ ಜಲಾಸುರನ ದಾಳಿಗೆ ವಿದ್ಯಾರಣ್ಯಪುರದ ಜನರು ನಡುಗಿ ಹೋಗಿದ್ದಾರೆ. ವಿದ್ಯಾರಣ್ಯಪುರದ ಅಪಾರ್ಟ್ಮೆಂಟ್ಗೆ ನೀರು ನುಗ್ಗಿದ್ರಿಂದ ಜನರು ಪರದಾಡಿದ್ರು. ಇನ್ನು ಲ್ಯಾಂಡ್ಮಾರ್ಕ್ ಅಪಾರ್ಟ್ಮೆಂಟ್ಗೆ ಜಲದಿಗ್ಬಂಧನ ಆಗಿತ್ತು. ನಂಜಪ್ಪ ಬಡಾವಣೆಯ 2 ಅಪಾರ್ಟ್ಮೆಂಟ್ ಜಲಾವೃತವಾಗಿದ್ವು. ಮನೆಯಿಂದ ಹೊರಗಡೆ ಬರಲಾಗದೆ ರೋಗಿ ಪರದಾಡಿದ್ರು. ಬೇಸ್ಮೆಂಟ್ನಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ನೀರು ನಿಂತಿದ್ರಿಂದ ಕಾರು, ಬೈಕ್ ಮುಳುಗಡೆಯಾಗಿದ್ವು. ಅಪಾರ್ಟ್ಮೆಂಟ್ ನಿವಾಸಿಗಳ ಒದ್ದಾಟ ಹೇಳತೀರದಂತಾಗಿತ್ತು. ರಾಜಧಾನಿ ಬೆಂಗಳೂರಿನಲ್ಲಿ ಧೋವಂತ ಸುರಿಯುತ್ತಿರೋ ಮಳೆ ಜನರ ಬದುಕನ್ನ ಹಿಂಡಿ ಹಿಪ್ಪೆ ಮಾಡಿದೆ. ಇನ್ನು ವಿದ್ಯಾರಣ್ಯಪುರದ ಬಿಎಸ್ ಲೇಔಟ್ನಲ್ಲಿರುವ ವೃದ್ಧೆ ಮನೆಗೆ ಮಳೆ ನೀರು ನುಗ್ಗಿತ್ತು. ಮನೆಯಿಂದ ನೀರು ಹೊರಹಾಕಲು ವೃದ್ಧೆ ಪರದಾಡಿದ್ರು. ಹಾಸಿಗೆ, ಬಟ್ಟೆ ಸೇರಿದಂತೆ ಎಲ್ಲಾ ವಸ್ತುಗಳು ನೀರು ಪಾಲಾಗಿದೆ. ಎಲ್ಲವನ್ನೂ ಕಳೆದುಕೊಂಡು ವೃದ್ಧೆ ಕಣ್ಣೀರ ಕಡಲಲ್ಲಿ ಮುಳುಗಿ ಹೋಗಿದ್ರು. ಬೆಂಗಳೂರಿನ ಕೋಗಿಲು ಕ್ರಾಸ್ ಬಳಿ ರಸ್ತೆ ಜಲಾವೃತವಾಗಿದ್ದರಿಂದ ವಾಹನ ಸವಾರರ ಪಾಡಂತೂ ಹೇಳತೀರದಂತಾಗಿತ್ತು. ಬೆಂಗಳೂರು ನಗರ ಜಿಲ್ಲೆ ಯಲಹಂಕದ ಕೋಗಿಲು ಕ್ರಾಸ್ನ 3ನೇ ರಸ್ತೆಗಳಲ್ಲಿ ಫುಲ್ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಏರ್ಪೋರ್ಟ್, ಕೋಗಿಲು, ಯಲಹಂಕ ರಸ್ತೆಯಲ್ಲಿ ವಾಹನಗಳು ಸಾಲುಗಟ್ಟಿ ನಿಂತಿದ್ವು. ಬೆಳಗ್ಗೆ ಕೆಲಸ ಕಾರ್ಯಗಳಿಗೆ ಹೋಗುವುದಕ್ಕೆ ಜನರು ಒತ್ತಾಡಿದ್ರು. ಟ್ರಾಫಿಕ್ನಲ್ಲಿ ಸಿಲುಕಿದ್ದ ಸವಾರರು, ಅಧಿಕಾರಿಗಳು, ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ವರುಣಾಘಾತ
ವರುಣಾಘಾತಕ್ಕೆ ಬೆಂಗಳೂರಿಗರು ತತ್ತರಿಸಿದ್ದು ಹೇಗೆ? ಸಿಲಿಕಾನ್ ಸಿಟಿಯ ಸಿಂಗಾಪುರದಲ್ಲಿ ಆಗಿರೋ ಅವಾಂತರಗಳೇನು? ಅನ್ನ ನೀರು ಸಿಗದೆ ಜನರು ಪರದಾಡಿದ್ದು ಹೇಗಿತ್ತು? ಇದೆಲ್ಲವನ್ನ ನೋಡೋಣ ವರುಣಾಘಾತ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಬೆಂಗಳೂರಿನಲ್ಲಿ ಅಬ್ಬರಿಸಿ ಬೊಬ್ಬಿರಿದಿರೋ ರಣಮಳೆ ತಂದೊಡ್ಡಿರೋ ಸಂಕಷ್ಟಗಳು ಒಂದಲ್ಲ ಎರಡಲ್ಲ. ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ನಲ್ಲಿ ಸಾಕಷ್ಟು ಹಾನಿಯಾಗಿದೆ. ಇಲ್ಲಿ ನಾವು ವಾಸ ಮಾಡೋಕೆ ಆಗ್ತಿಲ್ಲ, ಮನೆ ಬಿಡ್ತೇವೆ ಅಂತ ಅಪಾರ್ಟ್ಮೆಂಟ್ ನಿವಾಸಿಗಳು ಆಕ್ರೋಶ ಹೊರಹಾಕಿದ್ರು. ಸದ್ಯಕ್ಕೆ ನಾವು ಲಗೇಜ್ ಸಮೇತ ಬೇರೆ ಕಡೆ ಹೋಗ್ತಿದ್ದೇವೆ. ಮಳೆ ನಿಂತ ಮೇಲೂ ಈ ಬಿಲ್ಡಿಂಗ್ನಲ್ಲಿ ನಾವು ಇರೋಲ್ಲ, ಗ್ರೌಂಡ್ ಫ್ಲೋರ್ನಲ್ಲಿ ಇರೋಕೆ ಆಗ್ತಿಲ್ಲ ಅಂತ ಅಳಲು ತೋಡಿಕೊಂಡ್ರು. ಬೆಂಗಳೂರಿನ ಯಲಹಂಕದಲ್ಲಿರುವ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ನಲ್ಲಿ ನಿಲ್ಲಿಸಿದ್ದ ಬೈಕ್, ಕಾರುಗಳು ಸಂಪೂರ್ಣ ಜಲಾವೃತವಾಗಿದ್ವು. ಸಂಕಷ್ಟದಲ್ಲಿ ಸಿಲುಕಿದ್ದ ನಿವಾಸಿಗಳಿಗೆ ತುರ್ತು ಚಿಕಿತ್ಸೆ ನೀಡಲು 50 ದಾದಿಯರ ನಿಯೋಜನೆ ಮಾಡಲಾಗಿತ್ತು. ಇನ್ನೊಂದೆಡೆ ರಕ್ಷಣಾ ಕಾರ್ಯದಲ್ಲಿ ತೊಡಗಿದ್ದ ಆಂಬ್ಯುಲೆನ್ಸ್ ನೀರಿನಲ್ಲಿಯೇ ಕೆಟ್ಟು ನಿಂತಿತ್ತು. ಬಳಿಕ ರಸ್ತೆಯಲ್ಲಿ ತಳ್ಳುವ ಮೂಲಕ ಆಂಬ್ಯುಲೆನ್ಸ್ ಸ್ಟಾರ್ಟ್ ಮಾಡೋ ಪ್ರಯತ್ನ ಮಾಡಿದ್ರು. ರಾಜಧಾನಿಯಲ್ಲಿ ಮಳೆ ಅವಾಂತರಗಳ ಸುರಿಮಳೆಯನ್ನೇ ಸೃಷ್ಟಿಸಿದೆ. ಯಲಹಂಕ ಕೆರೆ ತುಂಬಿ ಮನೆಗಳಿಗೆ ನೀರು ನುಗ್ಗಿದೆ. ಕೋಗಿಲು ಕ್ರಾಸ್ ಬಳಿಯ ಡೌನ್ ಬಜಾರ್ನಲ್ಲಿ ಮನೆಗಳಿಗೆ ನೀರು ನುಗ್ಗಿದ್ರಿಂದ ನಿವಾಸಿಗಳು ಒದ್ದಾಡಿದ್ರು. ಮನೆಯಲ್ಲಿರುವ ಎಲ್ಲಾ ವಸ್ತುಗಳು ಜಲಾಸುರನ ಪಾಲಾಗಿತ್ತು. ರಾತ್ರಿ ಇಡೀ ಚೇರ್ಗಳ ಮೇಲೆ ಕುಳಿತು ನಿವಾಸಿಗಳು ಜಾಗರಣೆ ಮಾಡಿದ್ರು. ಊಟ ತಿಂಡಿ ಇಲ್ಲದೆ ಮನೆ ಹೊರಗೆ ಜನರು ನಿಂತಿದ್ರು. ರಾಜಕಾಲುವೆ ಒತ್ತುವರಿಯಿಂದ ನೀರು ನುಗ್ಗಿದೆ ಅಂತ ಬಿಬಿಎಂಪಿ ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಆಕ್ರೋಶ ಹೊರಹಾಕಿದ್ರು. ಬೆಂಗಳೂರಿನ ಎಂಎಸ್ ಪಾಳ್ಯದಲ್ಲೂ ಮನೆಗಳಿಗೆ ನೀರು ನುಗ್ಗಿ ಜನರು ಪರದಾಡಿದ್ರು. ಮನೆಗಳಲ್ಲಿ 4 ರಿಂದ 5 ಅಡಿ ಮಳೆ ನೀರು ನಿಂತಿದ್ದು ಜನರು ಹೈರಾಣಾಗಿ ಹೋಗಿದ್ರು. ಮನೆಯಲ್ಲಿದ್ದ ಅಕ್ಕಿ, ಬೇಳೆ, ದಿನಸಿ ನೀರು ಪಾಲಾಗಿದ್ದು ರಸ್ತೆಯಲ್ಲೇ ಜನರು ವಾಸಿಸೋ ಪರಿಸ್ಥಿತಿ ಬಂದಿದೆ. ನೀರಿನ ಸಂಪ್ನಲ್ಲಿ ಕೊಳಚೆ ನೀರು ತುಂಬಿದ್ರಿಂದ ಕುಡಿಯೋಕೆ ನೀರಿಲ್ಲದೆ ನಿವಾಸಿಗಳು ಒದ್ದಾಡಿದ್ರು. ಮನೆ ಸ್ವಚ್ಛ ಮಾಡೋದ್ರಲ್ಲಿ ಜನರು ಬ್ಯುಸಿಯಾಗಿದ್ದ ದೃಶ್ಯಗಳು ಕಂಡುಬಂತು. ಮಳೆಯ ಹೊಡೆತಕ್ಕೆ ಬೆಂಗಳೂರಿನ ಸಿಂಗಾಪುರ ರಸ್ತೆ ಕೊಚ್ಚಿ ಹೋಗಿದೆ. ವರುಣಾಘಾತಕ್ಕೆ 4 ಅಡಿಯಷ್ಟು ಆಳಕ್ಕೆ ಸಿಂಗಾಪುರ ರಸ್ತೆ ಕುಸಿತವಾಗಿದೆ. ಸಿಂಗಾಪುರ ಕೆರೆಕೋಡಿ ಒಡೆದ ಪರಿಣಾಮ ಅವಾಂತರ ಸೃಷ್ಟಿಯಾಗಿದೆ. ರಸ್ತೆ ಕುಸಿತ ನೋಡಿ ಸಿಂಗಾಪುರದ ನಿವಾಸಿಗಳು ಬೆಚ್ಚಿಬಿದ್ದಿದ್ದಾರೆ. ಬೆಂಗಳೂರಿನ ವಿದ್ಯಾರಣ್ಯಪುರ ಸಮೀಪವಿರೋ ಸಿಂಗಾಪುರದಲ್ಲಿ ಅವಾಂತರ ಸಂಭವಿಸಿದ್ದು ಅಧಿಕಾರಿಗಳ ವಿರುದ್ಧ ಜನರು ಹಿಡಿಶಾಪ ಹಾಕ್ತಿದ್ದಾರೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನಿನ್ನೆ ಸುರಿದ ಮಳೆಯಿಂದಾಗಿ ಸಿಂಗಾಪುರ ಕೆರೆ ಭರ್ತಿಯಾಗಿದೆ. ಕೆರೆಕೋಡಿ ಒಡೆದು ಅಪಾರ್ಟ್ಮೆಂಟ್ಗೆ ನೀರು ನುಗ್ಗಿದೆ. ರಸ್ತೆಗಳು ನದಿಯಂತಾಗಿದ್ದು ಭಾರೀ ಪ್ರಮಾಣದ ನೀರು ರಸ್ತೆಗಳ ಮೇಲೆ ಹರಿಯುತ್ತಿದೆ. ಸುಮಾರು 66 ಎಕರೆ ವಿಸ್ತೀರ್ಣವಿರುವ ಸಿಂಗಾಪುರ ಕೆರೆ ಸಂಪೂರ್ಣ ಭರ್ತಿಯಾಗಿದೆ. ಕಳೆದ 2 ವರ್ಷದ ಹಿಂದೆಯೂ ಹೀಗೆ ಅನಾಹುತವಾಗಿತ್ತು. ಆದರೂ ಎಚ್ಚೆತ್ತುಕೊಳ್ಳದ ಬಿಬಿಎಂಪಿ ಅಧಿಕಾರಿಗಳು ಕಣ್ಮುಚ್ಚಿಯೇ ಕುಳಿತುಕೊಂಡಿದ್ದಾರೆ. ಬೆಂಗಳೂರಿನ ಸಿಂಗಾಪುರ ಕೆರೆಕೋಡಿ ಒಡೆದಿದ್ದರಿಂದ ಜನರು ಕಂಗಾಲಾಗಿ ಹೋಗಿದ್ದಾರೆ. ಮನೆಗಳಿಗೆ ನೀರು ನುಗ್ಗಿ ಜನರ ಬದುಕು ಮುರಾಬಟ್ಟೆಯಾಗಿದೆ. ಏನ್ ಮಾಡೋದು ಸರ್, ರಾತ್ರಿಯೆಲ್ಲ ನಿದ್ರೆ ಇಲ್ಲ, ಕೆರೆಯಿಂದ ಬಂದ ನೀರನ್ನ ಹೊರಗೆ ಹಾಕೋದೇ ನಮಗೆ ಕೆಲಸ ಆಗೋಗಿದೆ ಅಂತ ನಿವಾಸಿಗಳು ಟಿವಿ9 ಬಳಿ ಅಳಲು ತೋಡಿಕೊಂಡ್ರು. ಊಟ ನೀರು ಇಲ್ಲದೆ ಪರದಾಡ್ತಿದ್ದೇವೆ, ಯಾವೊಬ್ಬ ಅಧಿಕಾರಿಯೂ ಇಲ್ಲಿಗೆ ಬಂದಿಲ್ಲ, ಇದೇ ಮೊದಲ ಬಾರಿಗೆ ಇಷ್ಟೊಂದು ಸಮಸ್ಯೆ ಆಗಿದೆ ಅಂತ ನೋವು ತೋಡಿಕೊಂಡ್ರು. ಸಿಲಿಕಾನ್ ಸಿಟಿ ಬೆಂಗಳೂರಿನ ಟಾಟಾ ನಗರದಲ್ಲೂ ಮಳೆ ಅವಾಂತರಗಳನ್ನೇ ಸೃಷ್ಟಿಸಿದೆ. ಟಾಟಾ ನಗರದ ಹಲವು ರಸ್ತೆಗಳು ಜಲಾವೃತವಾಗಿದೆ. ನೀರಿನಲ್ಲಿ ದ್ವಿಚಕ್ರ ವಾಹನಗಳು ತೇಲ್ತಿವೆ. ಟಾಟಾ ನಗರದಲ್ಲಿ ಮನೆಗಳಿಗೆ ಚರಂಡಿಯ ನೀರು ನುಗ್ಗಿ ಜನರು ಪರದಾಡಿದ್ರು. ಸಿಂಗಾಪುರ ಕೆರೆಕೋಡಿ ಬಿದ್ದು ಭಾರೀ ಅವಾಂತರ ಸೃಷ್ಟಿಯಾಗಿದ್ದು ಸಿಟಿ ಜನರು ಪತರುಗುಟ್ಟಿ ಹೋಗಿದ್ದಾರೆ. ಅಧಿಕಾರಿಗಳು ಜನಪ್ರತಿನಿಧಿಗಳ ವಿರುದ್ಧ ಹಿಡಿಶಾಪ ಹಾಕ್ತಿದ್ದಾರೆ. ಹೊತ್ತು ಗೊತ್ತಿಲ್ಲದೆ ಸುರಿಯುತ್ತಿರೋ ಭಾರೀ ಮಳೆಯಿಂದಾಗಿ ಬೆಂಗಳೂರಿನ 59 ಕಡೆ ಅವಾಂತರವಾಗಿದೆ. ಯಲಹಂಕ ವಲಯದ 45 ಕಡೆ ಅತಿ ಹೆಚ್ಚು ಸಮಸ್ಯೆಯಾಗಿದೆ. ಬೆಂಗಳೂರು ಪೂರ್ವ ವಲಯ 4, ದಾಸರಹಳ್ಳಿ 5, ಮಹದೇವಪುರ 3, ಪಶ್ಚಿಮ ವಲಯದ 1 ಕಡೆ, ಆರ್ಆರ್ ನಗರದ 1 ಕಡೆ ಮಳೆಯಿಂದ ಹಾನಿಯಾಗಿದೆ. ಮಳೆ ರಣಕೇಕೆ ಹಾಕ್ತಿರೋದು ನೋಡಿ ಸಿಲಿಕಾನ್ ಸಿಟಿ ಜನರು ಪತರುಗುಟ್ಟಿ ಹೋಗಿದ್ದಾರೆ. ಕರುನಾಡಿನಲ್ಲಿ ಮಳೆ ರಗಳಿಗೆ ಜನರು ನಡುಗಿ ಹೋಗ್ತಿರೋದು ಹೇಗೆ? ಬೆಂಗಳೂರನ್ನ ಇನ್ನೆಷ್ಟು ದಿನ ಕಾಡಲಿದ್ದಾನೆ ವರುಣ? ಜೀವ ಕೈಯಲ್ಲಿ ಹಿಡಿದು ಸ್ಥಳೀಯರು ನದಿ ದಾಟ್ತಿರೋದಿಲ್ಲಿ. ಇವೆಲ್ಲವನ್ನ ನೋಡೋಣ ಮಳೆ ರಗಳೆ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ.
ರಾಜಧಾನಿ ಬೆಂಗಳೂರಿನಲ್ಲಿ ಮಹಾಮಳೆ ಹೊಡೆತಕ್ಕೆ ಜನರು ಪತ್ರಗುಟ್ಟಿ ಹೋಗಿದ್ದಾರೆ. ಬೆಂಗಳೂರು ನಗರದಲ್ಲಿ ಇನ್ನೂ 2 ದಿನ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆ ಕೊಟ್ಟಿದೆ. ಬೆಂಗಳೂರಿನಲ್ಲಿ ಬೆಳಗ್ಗೆ 26.5ರಷ್ಟು ಗರಿಷ್ಠ ಉಷ್ಣಾಂಶ ಇದ್ದು 20.5 ಕನಿಷ್ಠ ಉಷ್ಣಾಂಶ ದಾಖಲಾಗಿದೆ. ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ 6.5 ಮಿಲಿಮೀಟರ್ ಮಳೆಯಾಗಿದ್ದರೆ ಜಿಕೆವಿಕೆಯಲ್ಲಿ 123 ಮಿಲಿಮೀಟರ್ ಮಳೆಯಾಗಿದೆ. ರಾಜಧಾನಿಯಲ್ಲಿ ಇನ್ನೂ 2 ದಿನ ಮಳೆಯಾಗುವ ಸಾಧ್ಯತೆ ಇದೆ. ಮೋಡ ಕವಿದ ವಾತಾವರಣ ಇರಲಿದೆ ಅಂತ ಹವಾಮಾನ ಇಲಾಖೆ ತಜ್ಞ ಸದಾನಂದ ಅಡಿಗ ಮಾಹಿತಿ ನೀಡಿದರು. ಬಳ್ಳಾರಿ ಜಿಲ್ಲೆಯಲ್ಲಿ ಸುರಿದಿರುವ ಅಕಾಲಿಕ ಮಳೆ ಅವಾಂತರಗಳನ್ನೇ ಸೃಷ್ಟಿ ಮಾಡಿದೆ. ನಿರಂತರವಾಗಿ ಸುರಿದ ಮಳೆಗೆ ಗೋದಾಮಿನಲ್ಲಿ ಇಟ್ಟಿದ್ದ ಭತ್ತ ಮೊಳಕೆ ಹೊಡೆದಿದೆ. ಕುರುಕೋಡು ತಾಲೂಕಿನ ಗುತ್ತಿಕನೂರು ಬೈಪಾಸ್ ಬಳಿ ಗೋದಾಮಿನಲ್ಲಿ ಭತ್ತವನ್ನು ಒಣಗಿಸಿ ಚೀಲದಲ್ಲಿ ರೈತರು ತುಂಬಿಸಿ ಇಟ್ಟಿದ್ರು. 1900ಕ್ಕೂ ಹೆಚ್ಚು ಮೂಟೆಗಳಲ್ಲಿದ್ದ ಭತ್ತ ಮೊಳಕೆ ಹೊಡೆದಿದೆ. ಕುರುಗೋಡು ಕಂಪ್ಲಿ ತಾಲೂಕಿನ ರೈತರಿಗೆ ಸೇರಿದ ಭತ್ತ ಸಂಪೂರ್ಣ ನೀರು ಪಾಲಾಗಿದ್ದು ಅನ್ನದಾತರು ಕಂಗಾಲಾಗಿ ಹೋಗಿದ್ದಾರೆ. ಕುಶಾವತಿ ನದಿಯಲ್ಲಿ ಕೊಚ್ಚಿ ಹೋಗ್ತಿದ್ದ ತಂದೆ ಮಗನನ್ನು ರಕ್ಷಣೆ ಮಾಡಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ಚೇಳೂರು ಮಾರ್ಗದ ಹೊಸಹುಡಿಯ ಬಳಿ ಘಟನೆ ನಡೆದಿದೆ. ರಾಯಲ್ಪಾಡು ಗ್ರಾಮದಿಂದ ಚಾಕವೇಲು ಕಡೆ ಇಬ್ಬರು ತೆರಳುತ್ತಾ ಇದ್ರು. ಏಕಾಏಕಿ ಕುಶಾವತಿ ನದಿಯಲ್ಲಿ ನೀರಿನ ಸೆಳೆತಕ್ಕೆ ಸಿಲುಕಿ ಕೊಚ್ಚಿಕೊಂಡು ಹೋಗ್ತಿದ್ರು. ಈ ವೇಳೆ ಎಚ್ಚೆತ್ತ ಸ್ಥಳೀಯರು ಕೂಡಲೇ ತಂದೆ ಹಾಗೂ ಮಗನನ್ನು ರಕ್ಷಣೆ ಮಾಡಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ರಣಮಳೆ ಸಾಕಷ್ಟು ಅವಾಂತರಗಳನ್ನು ಸೃಷ್ಟಿಸಿದೆ. ಗೌಡಗೆರೆ ಗ್ರಾಮದಲ್ಲಿ ಮನೆಯ ಗೋಡೆ ಏಕಾಏಕಿ ಕುಸಿದು ಬಿದ್ದಿದೆ. ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕಿನ ಗ್ರಾಮದಲ್ಲಿ ಜನ ಕಂಗೆಟ್ಟು ಹೋಗಿದ್ದಾರೆ. ಮನೆ ಕುಸಿತಗೊಂಡಿದ್ದರಿಂದ ಗೌರಮ್ಮ ಅನ್ನೋರ ಮನೆಯಲ್ಲಿದ್ದ ವಸ್ತುಗಳಿಗೆ ಹಾನಿಯಾಗಿದೆ. ಇದೊಂದು ಮನೆ ಕಳೆದುಕೊಂಡು ಗೌರಮ್ಮ ಬೀದಿಗೆ ಬಂದಿದ್ದಾರೆ. ಸರ್ಕಾರ ಪರಿಹಾರ ನೀಡಬೇಕು ಅಂತ ಮಹಿಳೆ ಗೌರಮ್ಮ ಆಗ್ರಹಿಸಿದ್ದಾರೆ. ಧಾರವಾಡ ಜಿಲ್ಲೆಯಲ್ಲಿ ಮಹಾಮಳೆ ತಂದೊಡ್ಡಿರೋ ಸಂಕಷ್ಟಗಳು ಒಂದೆರಡಲ್ಲ. ಧಾರವಾಡ ತಾಲೂಕಿನ ಮುಗದ ಗ್ರಾಮದಲ್ಲಿನ ಕೆರೆ ರಂಧ್ರ ಬಿದ್ದಿದೆ. ಕೆರೆ ತಡೆಗೋಡೆಯಲ್ಲಿ ರಂಧ್ರವಾಗಿದ್ದು ಗ್ರಾಮಸ್ಥರಲ್ಲಿ ಆತಂಕ ಹೆಚ್ಚಾಗಿದೆ. ಕೆರೆ ತಡೆಗೋಡೆ ಕೆಳಭಾಗದಲ್ಲಿ ಮಣ್ಣು ಕುಸಿದು ರಂಧ್ರ ಬಿದ್ದಿದೆ. ಸುಮಾರು 97 ಎಕರೆ ವಿಸ್ತೀರ್ಣದಲ್ಲಿನ ಮುಗದ ಕೆರೆ ರಂಧ್ರ ಬಿದ್ದಿದ್ದರಿಂದ ತಡೆಗೋಡೆ ಒಡೆಯುವ ಆತಂಕ ಶುರುವಾಗಿದೆ. ಘಟನಾ ಸ್ಥಳಕ್ಕೆ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಸ್ಥಿತಿಯನ್ನು ಪರಿಶೀಲಿಸಿದ್ದಾರೆ. ಧಾರವಾಡದಲ್ಲಿ ಮಳೆ ರೈತರ ಬದುಕಿಗೆ ಕೊಳ್ಳಿ ಇಟ್ಟಿದೆ. ಧಾರವಾಡ ಜಿಲ್ಲೆ ನವಲಗುಂದ ತಾಲೂಕಿನ ಯಮನೂರು ಕರ್ಲವಾಡ ಗ್ರಾಮದಲ್ಲಿ ಅಪಾರ ಪ್ರಮಾಣದ ಬೆಳೆ ನೀರು ಪಾಲಾಗಿದೆ. ಭಾರಿ ಮಳೆಯಿಂದ ಗೋಧಿ ಬೆಳೆ ಕೊಳೆಯೋ ಆತಂಕಕ್ಕೆ ಅನ್ನದಾತರು ಸಿಲುಕಿದ್ದಾರೆ. ಕಷ್ಟಪಟ್ಟು ಗೋಧಿ ಬೆಳೆದಿದ್ವಿ, ಆದ್ರೀಗ ಮಳೆಯಿಂದಾಗಿ ಸಂಪೂರ್ಣ ನಾಶ ಆಗಿದೆ ಅಂತ ಮಣ್ಣಿನ ಮಕ್ಕಳು ಕಣ್ಣೀರಿಡುತ್ತಿದ್ದಾರೆ. ಅಕಾಲಿಕ ಮಳೆಯಿಂದ ಬಾಗಲಕೋಟೆಯಲ್ಲಿ ಅಪಾರ ಪ್ರಮಾಣದ ಬೆಳೆ ನಾಶವಾಗಿದೆ. ಬಾಗಲಕೋಟೆಯ ಜಿಲ್ಲೆಯ ಇಳಕಲ್ ತಾಲೂಕಿನ ಬೆನಕನಡೋಣಿ ಗ್ರಾಮದಲ್ಲಿ ತೊಗರಿ, ನವಣೆ, ಕಡಲೆ ಬೆಳೆ ನೀರು ಪಾಲಾಗಿದೆ. ಭಾರಿ ಮಳೆಗೆ ಬೆಳೆಗಳು ಮೊಳಕೆ ಹೊಡಿತಾ ಇದೆ. ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ಬೆಳೆ ಬೆಳೆದಿದ್ದ ರೈತರು ಕಂಗಾಲಾಗಿದ್ದಾರೆ. ಇಷ್ಟೆಲ್ಲ ಹಾನಿಯಾಗಿದ್ರೂ ಶಾಸಕರು, ಅಧಿಕಾರಿಗಳು ಭೇಟಿ ನೀಡಿಲ್ಲ ಅಂತ ರೈತರು ಆಕ್ರೋಶ ಹೊರಹಾಕಿದ್ದಾರೆ. ಸೂಕ್ತ ಪರಿಹಾರ ನೀಡುವಂತೆ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕಿನ ಕಮರಿ ಗ್ರಾಮದಲ್ಲಿ ಸೇತುವೆ ಇಲ್ಲದೆ ಗ್ರಾಮಸ್ಥರು ಒದ್ದಾಡುತ್ತಿದ್ದಾರೆ. ಸೇತುವೆ ಇಲ್ಲದೆ ಹಳ್ಳ ದಾಟುವುದಕ್ಕಾಗಿ ಗ್ರಾಮಸ್ಥರ ಪರದಾಟ ಹೇಳತೀರದಂತಾಗಿದೆ. ಪ್ರತಿನಿತ್ಯದ ಕೆಲಸಗಳಿಗೆ, ದಿನಬಳಕೆ ವಸ್ತು ಖರೀದಿಗಾಗಿ ಹಳ್ಳ ದಾಟಿ ಬರಲೇಬೇಕು. ಪ್ರತಿನಿತ್ಯ ಜೀವ ಕೈಯಲ್ಲಿ ಹಿಡ್ಕೊಂಡು ಗ್ರಾಮಸ್ಥರು ಹಳ್ಳವನ್ನ ದಾಟ್ತಾ ಇದ್ದಾರೆ. ಗ್ರಾಮಕ್ಕೆ ಸಂಚಾರ ಕಲ್ಪಿಸುವ ಪ್ರಮುಖ ರಸ್ತೆ ಇಲ್ಲದಂತಾಗಿದೆ. ಪ್ರತಿ ವರ್ಷವೂ ಮಳೆಗಾಲದಲ್ಲಿ ಇದೇ ರೀತಿ ಜನ ಒದ್ದಾಡ್ತಿದ್ದಾರೆ. ರಸ್ತೆ ಮಧ್ಯದಲ್ಲಿರೋರ ಹಳ್ಳಕ್ಕೆ ಸಣ್ಣದೊಂದು ಬ್ರಿಡ್ಜ್ ನಿರ್ಮಾಣ ಮಾಡುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ನೆರೆ ಪ್ರದೇಶದಲ್ಲಿ ಸಿಎಂ ಬೊಮ್ಮಾಯಿ ರೌಂಡ್ಸ್ ಹಾಕಿದ್ದು ಹೇಗಿತ್ತು? ಬೆಳೆ ಕಳೆದುಕೊಂಡು ಅನ್ನದಾತರ ಗೋಳಾಟ ಹೇಗಿದೆ? ರಣಮಳೆಗೆ ವ್ಯಕ್ತಿ ಬಲಿಯಾಗಿದ್ದು ಎಲ್ಲಿ? ಇದೆಲ್ಲವನ್ನ ನೋಡೋಣ ಮಹಾಮಳಿ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕರುನಾಡಿನಲ್ಲಿ ಅಕಾಲಿಕ ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳೇ ಸೃಷ್ಟಿಯಾಗಿದೆ. ಕೋಲಾರಕ್ಕೆ ಭೇಟಿ ನೀಡಿದ ಸಿಎಂ ಬೊಮ್ಮಾಯಿ ರೈತರ ಜಮೀನಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ನರಸಾಪುರದ ರೈತ ಅಪ್ಪಣ್ಣ ಅವರ ರಾಗಿ ಹೊಲಕ್ಕೆ ಸಿಎಂ ವಿಸಿಟ್ ಕೊಟ್ಟರು. ಚೌಡದಿನಹಳ್ಳಿಯ ಹೂವು, ತರಕಾರಿ ತೋಟಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಅಕಾಲಿಕ ಮಳೆಯಿಂದ ನಷ್ಟವಾದ ರೈತರ ಹೊಲಕ್ಕೆ ಸಿಎಂ ಭೇಟಿ ನೀಡಿದರು. ಸಿಎಂಗೆ ಸಚಿವ ಮುನಿರತ್ನ, ಸಂಸದ ಮುನಿಸ್ವಾಮಿ ಸಾಥ್ ನೀಡಿದರು. ಕರುನಾಡಿನಲ್ಲಿ ಸುರಿದಿರುವ ಅಕಾಲಿಕ ಮಳೆಯಿಂದಾಗಿ ಭಾರೀ ಪ್ರಮಾಣದ ನಷ್ಟ ಸಂಭವಿಸಿದೆ. 24 ಗಂಟೆಯಲ್ಲಿ ರೈತರಿಗೆ ಪರಿಹಾರ ನೀಡೋಕೆ ಸೂಚಿಸಿದ್ದೇನೆ ಅಂತ ಕೋಲಾರದಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿದರು. ಮನೆ ಸಂಪೂರ್ಣವಾಗಿ ಹಾನಿಯಾಗಿದ್ದರೆ 5 ಲಕ್ಷ ಪರಿಹಾರ, ಇನ್ನು ತಕ್ಷಣಕ್ಕೆ 1 ಲಕ್ಷ ಪರಿಹಾರ ನೀಡೋಕೆ ಸೂಚನೆ ನೀಡಿದ್ದೇನೆ. 3 ಹಂತದಲ್ಲಿ ಪರಿಹಾರ ವಿತರಣೆ ಮಾಡಲಾಗುವುದು. ಕಳೆದ ಬಾರಿ ಮಾನದಂಡದಂತೆ ಪರಿಹಾರ ವಿತರಿಸುತ್ತೇವೆ. ಭಾಗಶಃ ಮನೆ ಹಾನಿಗೆ 50,000 ರೂಪಾಯಿ ಪರಿಹಾರ ಅಂತ ಕೋಲಾರದಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿದರು.
ಬೆಂಗಳೂರಿನಲ್ಲಿ ಅಕಾಲಿಕ ಮಳೆಯಿಂದ ಸಾಕಷ್ಟು ಹಾನಿಯಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆಯ ವರದಾಪುರ ವಾರ್ಡ್ಗೆ ಸಿಎಂ ಬೊಮ್ಮಾಯಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಭಾರೀ ಮಳೆಯಿಂದ 60ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿತ್ತು. ಇನ್ನು ಮನೆಗಳಿಗೆ ನೀರು ನುಗ್ಗಿ ಸ್ಥಳೀಯ ನಿವಾಸಿಗಳು ಕಂಗಾಲಾಗಿ ಹೋಗಿದ್ರು. ಸಿಎಂ ಬೊಮ್ಮಾಯಿ ಭೇಟಿ ನೀಡಿ ಜನರ ಸಂಕಷ್ಟವನ್ನ ಆಲಿಸಿದರು. ಧಾರವಾಡ ಜಿಲ್ಲೆಯಲ್ಲಿ ಸುರಿದಿರೋ ಅಕಾಲಿಕ ಮಳೆ ಅನ್ನದಾತರ ಬದುಕಿಗೆ ಕೊಳ್ಳಿ ಇಟ್ಟಿದೆ. ಅತಿಯಾದ ಮಳೆಯಿಂದ ಸೇವಂತಿ ಹೂವು ಸಂಪೂರ್ಣ ನಾಶವಾಗಿದೆ. ಮಂಗಳಗಟ್ಟಿ, ಕುರುಬಗಟ್ಟಿ ಸುತ್ತಮುತ್ತಲಿನ ಗ್ರಾಮದಲ್ಲಿ ಅನ್ನದಾತರು ಬೆಳೆದಿರೋ ಸೇವಂತಿಗೆ ಹೂವು ನೀರು ಪಾಲಾಗಿದೆ. ಸುಮಾರು 300 ಎಕರೆ ಪ್ರದೇಶದಲ್ಲೇ ಬೆಳೆದಿರೋ ಸೇವಂತಿ ಹೂವು ಕೊಳಿತಾ ಇದೆ. ಬೆವರು ಹರಿಸಿ ಸುರಿದಿರೋ ಬೆಳೆ ಕಳೆದುಕೊಂಡು ಜನ ಕಂಗಾಲಾಗಿ ಹೋಗಿದ್ದಾರೆ. ಬಳ್ಳಾರಿ ಜಿಲ್ಲೆಯಲ್ಲಿ ಅಕಾಲಿಕ ಮಳೆ ಅನ್ನದಾತರ ಬದುಕನ್ನು ಕಸಿದುಕೊಂಡಿದೆ. ಮಳೆಯಿಂದ ಒಣಗೋಕೆ ಹಾಕಿದ ಮೆಣಸಿನಕಾಯಿ ಮೊಳಕೆ ಹೊಡೆದಿದೆ. ಸೋಮಲಾಪುರ ಗ್ರಾಮದಲ್ಲಿ ಮೆಣಸಿನಕಾಯಿ ಮೊಳಕೆ ಹೊಡೆದಿದ್ದು ರೈತರು ಶಾಕ್ ಆಗಿದ್ದಾರೆ. ಬಳ್ಳಾರಿ ಜಿಲ್ಲೆಯ ಕುರುಗೋಡು ತಾಲೂಕಿನ ಸೋಮಲಾಪುರ ಗ್ರಾಮದ ರೈತರಿಗೆ ಸುಮಾರು 5 ಲಕ್ಷಕ್ಕೂ ಹೆಚ್ಚು ನಷ್ಟವಾಗಿದೆ. ಕಷ್ಟಪಟ್ಟು ಬೆಳೆದ ಬೆಳೆ ಕಳೆದುಕೊಂಡು ಅನ್ನದಾತರು ಕಣ್ಣೀರಿಡುತ್ತಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ರಕ್ಕಸ ಮಳೆ ಸಾಕಷ್ಟು ಅವಾಂತರಗಳನ್ನೇ ಸೃಷ್ಟಿಸಿದೆ. ಭಾರೀ ಮಳೆಗೆ ನೇರ್ಲೆಗೆ ಗ್ರಾಮದಲ್ಲಿ ಶಾಲಾ ಕೊಠಡಿ ಕುಸಿದು ಬಿದ್ದಿದೆ. ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನ ನೇರ್ಲೆಗೆ ಗ್ರಾಮದಲ್ಲಿ ಅನಾಹುತ ಸಂಭವಿಸಿದೆ. ರಾತ್ರಿ ವೇಳೆ ಕಟ್ಟಡ ಕುಸಿದು ಬಿದ್ದುದರಿಂದ ದೊಡ್ಡ ಅನಾಹುತ ತಪ್ಪಿದೆ. 80 ಮಕ್ಕಳ ಕಲಿಕೆಗೆ ಪರ್ಯಾಯ ವ್ಯವಸ್ಥೆಗೆ ಜನರು ಆಗ್ರಹಿಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ರಣಮಳೆ ಅವಾಂತರವನ್ನೇ ಸೃಷ್ಟಿ ಮಾಡಿದೆ. ಮಳೆಯಿಂದ ಚಿಕ್ಕಬಳ್ಳಾಪುರದ ದ್ರಾಕ್ಷಿ ಬೆಳೆಗಾರರಿಗೆ ಸಂಕಷ್ಟ ಎದುರಾಗಿದೆ. ಸಾವಿರಾರು ಎಕರೆಯಲ್ಲಿ ಬೆಳೆಯಲಾಗಿದ್ದ ದ್ರಾಕ್ಷಿ ಬೆಳೆ ಸಂಪೂರ್ಣ ನಾಶವಾಗಿದೆ. ನಿರಂತರ ಮಳೆ ಆಗ್ತಿರೋದ್ರಿಂದ ದ್ರಾಕ್ಷಿ ಬೆಳೆ ಮಣ್ಣು ಪಾಲಾಗ್ತಿದೆ. ದ್ರಾಕ್ಷಿ ಬೆಳೆ ಮಣ್ಣು ಪಾಲಾಗಿರೋದನ್ನ ನೋಡಿ ರೈತರು ಕಣ್ಣೀರಲ್ಲಿ ಕೈತೊಳಿತಿದ್ದಾರೆ. ಸರ್ಕಾರ ಸೂಕ್ತ ಪರಿಹಾರ ನೀಡಬೇಕು ಅಂತ ಆಗ್ರಹಿಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಭಾರೀ ಮಳೆಗೆ ಅಪಾರ ಪ್ರಮಾಣದ ಹಾನಿಯಾಗಿದೆ. ಜಿಲ್ಲೆಯಲ್ಲಿ ತೋಟಗಾರಿಕಾ ಬೆಳೆಗಳು ಸಂಪೂರ್ಣ ನಾಶವಾಗಿದೆ. ಸುಮಾರು 50 ಕೋಟಿ ರೂಪಾಯಿ ಮೌಲ್ಯದಷ್ಟು ನಷ್ಟವಾಗಿದ್ದು ಅನ್ನದಾತರು ಶಾಕ್ ಆಗಿದ್ದಾರೆ. ನಿರಂತರ ಮಳೆಯಿಂದಾಗಿ ಹೂವು ಬೆಳೆಗಾರರು ಕಂಗಾಲಾಗಿ ಹೋಗಿದ್ದಾರೆ. ಹೂವಿನ ತೋಟದಲ್ಲಿ ಮಳೆ ನೀರು ಸಂಗ್ರಹವಾಗಿ ಗಿಡಗಳು ಕುಳಿತಾ ಇದೆ. ಇದರಿಂದ ಹೂವು ಬೆಳೆಗಾರರ ಬದುಕು ಬಾಡಿ ಹೋಗಿದೆ. ಪ್ರಿಯತಮೆ ಆತ್ಮಹತ್ಯೆ ಸುದ್ದಿ ಕೇಳಿ ಪ್ರಿಯಕರ ಸುಸೈಡ್ ಮಾಡಿಕೊಂಡಿದ್ದಲ್ಲಿ ಸರ್ಕಾರದ ವಿರುದ್ಧ ಸಿದ್ದು ಆಕ್ರೋಶ ಹೊರಹಾಕಿದ ಹೇಗೆ? ಕಾಂಗ್ರೆಸ್ ವಿರುದ್ಧ ಈಶ್ವರಪ್ಪ ಕೆಂಡವಾಗಿದ್ದು ಹೇಗಿತ್ತು? ಇದೆಲ್ಲವನ್ನ ನೋಡೋಣ ಕರ್ನಾಟಕ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಮಾಜಿ ಶಾಸಕ ಸಂಜಯ್ ಪಾಟೀಲ್ ಭಾಷಣಕ್ಕೆ ತೀವ್ರ ವಿರೋಧ ವ್ಯಕ್ತವಾಗಿದೆ. ಸಂಜಯ್ ಪಾಟೀಲ್ ನೀಚ ಸಂಸ್ಕೃತಿಯ ನಾಯಕ ಅಂತ ಫೋಟೋ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಿದೆ. ಏನು ಜನಸ್ವರಾಜ್ ಸಮಾವೇಶದಲ್ಲಿ ಸಂಜಯ್ ಪಾಟೀಲ್ ಭಾಷಣ ಮಾಡಿದ್ರು. ನಮ್ಮ ತಲೆ ಮೇಲೆ ಕೇಸರಿ ಪೇಟ, ನಮ್ಮ ತಾಯಿಯ ತಾಳಿ ಕುಂಕುಮ, ಹಿಂದೂ ಸಂಸ್ಕೃತಿ ಉಳಿಯಬೇಕಂದ್ರೆ ಬಿಜೆಪಿ ಅಭ್ಯರ್ಥಿಗೆ ಮತ ಹಾಕಿ ಅಂತ ಭಾಷಣ ಮಾಡಿದ್ರು. ಬಳ್ಳಾರಿಯಲ್ಲಿ ಕೆಸಿ ಕೊಂಡಯ್ಯಗೆ ಪರಿಷತ್ ಟಿಕೆಟ್ ಬೇಡ ಅನ್ನೋ ವಿಚಾರವಾಗಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಸಿದ್ದರಾಮಯ್ಯ, ಕೊಂಡಯ್ಯಗೆ ಟಿಕೆಟ್ ನೀಡಲು ಸ್ಥಳೀಯ ಶಾಸಕರ ವಿರೋಧವಿದೆ. ಕೊಂಡಯ್ಯ ತಮ್ಮನ್ನ ಬಿಟ್ಟು ಮತದಾರರ ಬಳಿ ಹೋಗ್ತಾರೆ. ಹೀಗಾಗಿ ಕೆಸಿ ಕೊಂಡಯ್ಯಗೆ ಟಿಕೆಟ್ ಬೇಡ ಎಂದು ಹೇಳಿದ್ದಾರೆ. ಸ್ಥಳೀಯ ಶಾಸಕರು ಟಿಕೆಟ್ ನೀಡಲು ವಿರೋಧ ಮಾಡಿದ್ದಾರೆ. ಆದರೆ ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಹೇಳಿದ್ರು. ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹರಿಹಾಯ್ದಿದ್ದಾರೆ. ಮಳೆ ಹಾನಿ ಪ್ರದೇಶಕ್ಕೆ ಸರ್ಕಾರದವರು ಹೋಗೋದು ಬೇಡವಾ? ಮನೆ ಬೆಳೆ ಹಾನಿಗೆ ಪರಿಹಾರ ನೀಡುವುದು ಬೇಡವಾ ಅಂತ ಪ್ರಶ್ನಿಸಿದ್ದಾರೆ. ಅಲ್ಲದೆ ಪರಿಹಾರ ವಿತರಣೆ ಮಾಡಲು ನೀತಿ ಸಂಹಿತೆ ಅಡ್ಡಿ ಬರೋದಿಲ್ಲ ಅಂತಲೂ ಸಿದ್ದರಾಮಯ್ಯ ಸಲಹೆ ನೀಡಿದ್ದಾರೆ. ಕಂದಾಯ ಸಚಿವ ಆರ್ ಅಶೋಕ್ ಇಲ್ಲಿಯವರೆಗೆ ಎಲ್ಲೂ ಹೋಗಿಯೇ ಇಲ್ಲ, ನಾನು ಟೀಕಿಸಿಲ್ಲ, ವಸ್ತುಸ್ಥಿತಿ ಏನಿದೆ ಅಂತ ಹೇಳಿದ್ದೇನೆ ಅಷ್ಟೇ ಅಂತ ತಿರುಗೇಟು ಕೊಟ್ಟಿದ್ದಾರೆ.